ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ 2027ರ ವಾರ್ಷಿಕ ಪರೀಕ್ಷೆಗೆ ದ್ವಿತೀಯ PUC ಅರ್ಥಶಾಸ್ತ್ರ ವಿಷಯದ ನೀಲನಕ್ಷೆಯನ್ನು ನೋಡ್ತಿದ್ದೀವಿ. ಈ ಬ್ಲೂ ಪ್ರಿಂಟನ್ನು ಹೊರತುಪಡಿಸಿ ಯಾವುದೇ ರೀತಿಯ ಒಂದಂಕದ ಪ್ರಶ್ನೆಯೂ ಸಹ ಹೊರಗಿನಿಂದ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ 2026ರಂತೆ ಈ ವರ್ಷವೂ ಸಹ ಅದೇ ರೀತಿಯ ಬ್ಲೂ ಪ್ರಿಂಟ್ ಪ್ಲಸ್ ಮಾಡೆಲ್ ಕ್ವಶನ್ ಪೇಪರನ್ನು ಕೇಳಿದರೆ ಆ ಮಾಡೆಲ್ ಕ್ವಶನ್ ಪೇಪರ್ನ ಹೊರತುಪಡಿಸಿ ಯಾವುದೇ ರೀತಿಯ ಪ್ರಶ್ನೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಬ್ಲೂ ಪ್ರಿಂಟನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಯಾವ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ ಸಂಪೂರ್ಣವಾಗಿ ಬರೆದಿಟ್ಕೊಳ್ಳಿ. ಮೊದಲನೇದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದಿಂದ ಬರುವಂತಹ ಪರಿಚಯ ಅಧ್ಯಾಯದ ಬ್ಲೂ ಪ್ರಿಂಟ್. ಅಂದರೆ ಈ ಅಧ್ಯಾಯದಿಂದ ಸುಮಾರು 7 ಅಂಕದ ಪ್ರಶ್ನೆಗಳು ಬರುತ್ತೆ. ಆ 7 ಅಂಕದ ಪ್ರಶ್ನೆಯಲ್ಲಿ ಒಂದಂಕದ ಪ್ರಶ್ನೆ ಒಂದು ಬರುತ್ತೆ. ಅದು MCQ ಆಗಿರ್ಬೋದು ಅಥವಾ ಬಿಟ್ಟ ಸ್ಥಳ ಆಗಿರ್ಬೋದು, ಹೊಂದಿಸಿ ಬರೆಯಿರಿ ಪ್ಲಸ್ ಒಂದಂಕದ ಪ್ರಶ್ನೆ. ಈ 4ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬರುತ್ತೆ. ಪ್ಲಸ್ 2 ಅಂಕದ ಪ್ರಶ್ನೆ ಬಂದುಬಿಟ್ಟು ಒಂದು ಬರುತ್ತೆ. ಪ್ಲಸ್ 4 ಅಂಕದ ಪ್ರಶ್ನೆ ಒಂದು ಬರುತ್ತೆ. ಈ ಅಧ್ಯಾಯದಿಂದ ಯಾವುದೇ ಕಾರಣಕ್ಕೂ 6 ಅಂಕದ ಪ್ರಶ್ನೆ ಓದೋಕೆ ಹೋಗಬೇಡಿ ಮತ್ತು 5 ಅಂಕದ ಪ್ರಶ್ನೆ ಅಂದರೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆಯೂ ಸಹ ಓದಬೇಡಿ. ಈ ಅಧ್ಯಾಯದಿಂದ ಬರಲ್ಲ. ನೆಕ್ಸ್ಟ್, ಅನುಭೋಗಿಯ ವರ್ತನೆ ಸಿದ್ಧಾಂತ. ವೆರಿ ಇಂಪಾರ್ಟೆಂಟ್ ಲೆಸನ್. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆಗಿರ್ಬೋದು, ಸಮಗ್ರ ಅರ್ಥಶಾಸ್ತ್ರದಲ್ಲಾಗಿರ್ಬೋದು, 2ನೇ ಅಧ್ಯಾಯ ಅನುಭೋಗಿಯ ವರ್ತನೆ ಮತ್ತು ಸಿದ್ಧಾಂತ. ಸುಮಾರು 20 ಅಂಕಗಳ ಪ್ರಶ್ನೆ ಈ ಅಧ್ಯಾಯದಿಂದ ಕೇಳ್ತಾರೆ. ಈ ಅಧ್ಯಾಯದಿಂದ ಬರುವಂತಹ 20 ಪ್ರಶ್ನೆಗಳಲ್ಲಿ ಒಂದಂಕದ ಪ್ರಶ್ನೆ 3 ಬರುತ್ತೆ. ಅದರಲ್ಲಿ ಒಂದು MCQ ಅಂತೂ ಖಚಿತವಾಗಿ ಬರುತ್ತೆ. ನೆಕ್ಸ್ಟ್, ಒಂದಂಕದ ಪ್ರಶ್ನೆ ಅಂತೂ ಖಚಿತವಾಗಿ ಬಂದೇ ಬರುತ್ತೆ. ನೆಕ್ಸ್ಟ್, 2 ಅಂಕದ ಪ್ರಶ್ನೆ ಒಂದು ಬರುತ್ತೆ. ಪ್ಲಸ್ 4 ಅಂಕದ ಪ್ರಶ್ನೆ ಒಂದು ಬರುತ್ತೆ. 6 ಅಂಕದ ಪ್ರಶ್ನೆಯೂ ಸಹ ಇದೇ ಅಧ್ಯಾಯದಿಂದ ಬರುತ್ತೆ. ಪ್ಲಸ್ ಕಾರ್ಯಭಾರ ನಿಯೋಜಿತ ಪ್ರಶ್ನೆಯೂ ಸಹ ಈ ಅಧ್ಯಾಯದಿಂದ ಬರುತ್ತೆ. ಆದ್ದರಿಂದ ಈ ಅಧ್ಯಯನ ನನಗೇನೂ ಬರಲ್ಲ, ಪಾಸ್ ಆಗಬೇಕು ಅನ್ನೋ ವಿದ್ಯಾರ್ಥಿಗಳು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯ ಪ್ಲಸ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯನ ಓದ್ಕೊಳ್ಳಿ. ನೀವು ಖಂಡಿತವಾಗ್ಲೂ ಪಾಸ್ ಆಗ್ತೀರಿ. ನೆಕ್ಸ್ಟ್, ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳು. ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದಂದರೆ ಒಂದಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ. ಯಾಕಂದರೆ 10 ಅಂಕಗಳು ಬರುತ್ತೆ ಈ ಅಧ್ಯಾಯದಿಂದ. ಒಟ್ಟಾರೆಯಾಗಿ ಒಂದಂಕದ ಪ್ರಶ್ನೆ ಅಂದರೆ ಬರೆಯುವ ಅಧ್ಯಾಯದಿಂದ ಬರುತ್ತೆ. ನೆಕ್ಸ್ಟ್, 2 ಅಂಕದ ಪ್ರಶ್ನೆ ಬರುತ್ತೆ. ಪ್ಲಸ್ 6 ಅಂಕದ ಪ್ರಶ್ನೆ ಬರುತ್ತೆ. ವೆರಿ ಇಂಪಾರ್ಟೆಂಟ್. 6 ಅಂಕದ ಪ್ರಶ್ನೆ ಅಂದರೆ ಇದರಲ್ಲಿ ಬರೋದು ಒಟ್ಟು ವೆಚ್ಚ ಮತ್ತು ಸೀಮಾಂತ ವೆಚ್ಚ ಮತ್ತು ಸರಾಸರಿ ವೆಚ್ಚ. ಈ ಅಧ್ಯಾಯದಿಂದ ಬರುವಂತಹ ಪ್ರಮುಖ ಪ್ರಶ್ನೆ 6 ಅಂಕದ ಪ್ರಶ್ನೆ ಅಂದರೆ ಇದೇ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, ಅಧ್ಯಾಯ 4 ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ವೆರಿ ಇಂಪಾರ್ಟೆಂಟ್ ಲೆಸನ್. ಈ ಅಧ್ಯಾಯದಿಂದ ಒಟ್ಟಾರೆಯಾಗಿ 11 ಅಂಕಗಳು ಬರುತ್ತೆ. ಆ 11 ಅಂಕಗಳಲ್ಲಿ ಸುಮಾರು 3 ಒಂದಂಕದ ಪ್ರಶ್ನೆ ಬರುತ್ತೆ. ಅದರಲ್ಲಿ ಒಂದು MCQ ಪ್ಲಸ್ ಒಂದು ಬಿಟ್ಟ ಸ್ಥಳ ಬರುತ್ತೆ ಆ್ಯಂಡ್ ಒಂದಂಕದ ಪ್ರಶ್ನೆ ಬರುತ್ತೆ. ಮುಖ್ಯವಾಗಿ ಒಂದಂಕದ ಪ್ರಶ್ನೆ ಯಾವ್ಯಾವ ಅಧ್ಯಾಯದಲ್ಲಿ ಬರುತ್ತೋ ಅವುಗಳನ್ನ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್, 2 ಅಂಕದ ಪ್ರಶ್ನೆಗಳು ಸುಮಾರು 2 ಬರ್ತವೆ. 2 ಅಂಕದ ಪ್ರಶ್ನೆ ಪ್ಲಸ್ 4 ಅಂಕದ ಪ್ರಶ್ನೆ ಬರುತ್ತೆ. ನಾನು ಮೊದಲು ಹೇಳಿದಾಗೆ 4 ಅಂಕದ ಪ್ರಶ್ನೆ ಈ ಅಧ್ಯಾಯದಿಂದ ನಿಮ್ಗೆ ಓದೋ ಕಷ್ಟ ಆದರೆ ಮೊದಲನೇದಾಗಿ 1ನೇ ಅಧ್ಯಾಯ ಪ್ಲಸ್ 2ನೇ ಅಧ್ಯಾಯದಿಂದ ಸಂಪೂರ್ಣವಾಗಿ ಓದ್ಕೊಳ್ಳಿ. ನೆಕ್ಸ್ಟ್, ಇನ್ನೂ 2 ಯಾವ ಓದಬೇಕಂತ ನೆಕ್ಸ್ಟ್ ಇನ್ನು ಮುಂದೆ ಇದ್ದಾವೆ, ಅದರಲ್ಲಿ ಓದುವಂತ. ನೆಕ್ಸ್ಟ್, ಅಧ್ಯಾಯ 5 ಮಾರುಕಟ್ಟೆ ಸಮತೋಲನ. ವೆರಿ ಇಂಪಾರ್ಟೆಂಟ್. ಸುಮಾರು 10 ಅಂಕದ ಪ್ರಶ್ನೆ ಈ ಅಧ್ಯಾಯದಿಂದ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ಬಿಟ್ಟ ಸ್ಥಳ ಬರುತ್ತೆ, 4 ಅಂಕದ ಪ್ರಶ್ನೆ ಪ್ಲಸ್ ಒಂದು ಕಾರ್ಯಭಾರ ನಿಯೋಜಿತ ಪ್ರಶ್ನೆ. ನೀವು ಮುಖ್ಯವಾಗಿ ಕಾರ್ಯಭಾರ ನಿಯೋಜಿತ 3 ಓದೋಕೆ ಹೋಗಬೇಡಿ, ಕೇವಲ 2ನ್ನು ಓದಿ. ಯಾಕಂದರೆ ಅವೇ ಪ್ರಶ್ನೆ ಬರೋದ್ರಿಂದ 2ನೇ ಅಧ್ಯಾಯದಲ್ಲಿ ಪ್ಲಸ್ 5ನೇ ಅಧ್ಯಾಯದಲ್ಲಿ ಈ 2 ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಓದಿದಾಗ ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯದಿಂದ ಓದುವಂಥದ್ದು ಅವಶ್ಯಕತೆ ಇರಲ್ಲ. ಮುಖ್ಯವಾಗಿ 4 ಅಂಕದ ಪ್ರಶ್ನೆ ಓದಬೇಕಾಗಿರೋದು 1ನೇ ಅಧ್ಯಾಯ ಪ್ಲಸ್ 2ನೇ ಅಧ್ಯಾಯ, ಕೊನೆಯದಾಗಿ ಈ ಕಡೆ ಇರುವಂತಹದ್ದು 2ನೇ ಅಧ್ಯಾಯ ಪ್ಲಸ್ 3ನೇ ಅಧ್ಯಾಯ. ಈ 4ನ್ನು ಓದಿದ್ರೆ ಸಂಪೂರ್ಣವಾಗಿ ಕಲಿತಂಗಾಗುತ್ತೆ. ನೆಕ್ಸ್ಟ್ 6ನೇ ಅಧ್ಯಾಯದಲ್ಲಿ ಕೇಳುವಂತಹದ್ದು ಚಾರ್ಟ್, ಅದೇ ಚಾರ್ಟ್ ಬರುತ್ತೆ. ಆದ್ದರಿಂದ ಈ 2 ನಿಮಗೆ ಬಂದರೆ ಓದ್ಬೋದು, ಇಲ್ಲ ಬೇರೆ ಪ್ರಶ್ನೆ ತುಂಬ ಸುಲಭ ಆದಾಗ ಆ ಪ್ರಶ್ನೆನೂ ಸಹ ಓದ್ಬೋದು. ನೆಕ್ಸ್ಟ್, ಸಮಗ್ರ ಅರ್ಥಶಾಸ್ತ್ರದ ಪರಿಚಯ. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಮೊದಲನೇ ಅಧ್ಯಾಯ ಪೀಠಿಕೆ. ಈ ಪೀಠಿಕೆ ಅಧ್ಯಾಯದಲ್ಲಿ ಒಟ್ಟಾರೆಯಾಗಿ 5 ಅಂಕದ ಪ್ರಶ್ನೆಗಳು ರೈಸ್ ಆಗ್ತವೆ. ಅದರಲ್ಲಿ ಒಂದು MCQ ಪ್ರಶ್ನೆ ಬರುತ್ತೆ ಪ್ಲಸ್ 4 ಅಂಕದ ಪ್ರಶ್ನೆ. ಈ 4 ಅಂಕದ ಪ್ರಶ್ನೆಯಲ್ಲಿ ಮುಖ್ಯವಾಗಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳನ್ನು ಕುರಿತು ಬರೆಯಿರಿ. ಇದೇ ಪ್ರಶ್ನೆ ಪ್ರಮುಖವಾಗಿ ಬರುತ್ತೆ, ಅದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ನೆಕ್ಸ್ಟ್, 2ನೇ ಅಧ್ಯಾಯ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ವೆರಿ ಇಂಪಾರ್ಟೆಂಟ್ ಲೆಸನ್ ಅಂತಂದರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿರುವಂತಹ 2ನೇ ಅಧ್ಯಾಯಗಳು.
ಇದರಲ್ಲಿ 1 ಅಂಕದ ಸುಮಾರು 2 ಪ್ರಶ್ನೆಗಳು ಬರುತ್ತೆ, ಪ್ಲಸ್ 2 ಅಂಕದ 2 ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ 6 ಅಂಕದ 1 ಪ್ರಶ್ನೆ ಪ್ರತಿ ವರ್ಷ ಬರುತ್ತೆ. ಯಾವುದೇ ಕಾರಣಕ್ಕೂ 2ನೇ ಅಧ್ಯಾಯದಲ್ಲಿ 6 ಅಂಕದ ಪ್ರಶ್ನೆ ಮಿಸ್ ಆಗಿಲ್ಲ, ಆಗೋದು ಇಲ್ಲ. ಯಾಕಂದರೆ ಈ ಅಧ್ಯಾಯದಲ್ಲಿರುವಂತಹ 6 ಅಂಕದ ಪ್ರಶ್ನೆ ಬೇರೆ ಅಧ್ಯಾಯದಲ್ಲಿಲ್ಲ. ಆದ್ದರಿಂದ 6 ಅಂಕದ ಪ್ರಶ್ನೆ ಖಂಡಿತವಾಗಲೂ ಬರುತ್ತೆ. ನೆಕ್ಸ್ಟ್ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಯಾವುದಾದ್ರೂ 2ನ್ನು ಸಂಪೂರ್ಣವಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲನೇದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 2ನ್ನು ನೋಡಿಕೊಂಡ್ರೆ ಇದರಲ್ಲಿ ತುಂಬ ಆಳವಾಗಿ ನೋಡೋದೇನಿರಲ್ಲ. ಇದೇನಾದರೂ ಬರಲ್ಲ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಂದಾಗ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನೋಡ್ಕೊಳ್ಬೋದು. ನೆಕ್ಸ್ಟ್ ಅಧ್ಯಾಯ 3 ಹಣ ಮತ್ತು ಬ್ಯಾಂಕಿಂಗ್. ಸುಮಾರು 12 ಅಂಕಗಳು ಈ ಅಧ್ಯಾಯದಿಂದ ಬರುತ್ತೆ. ಅದರಲ್ಲಿ 2 1 ಅಂಕದ ಪ್ರಶ್ನೆಗಳು, ಪ್ಲಸ್ 1 4 ಅಂಕದ ಪ್ರಶ್ನೆ, ಪ್ಲಸ್ 1 6 ಅಂಕದ ಪ್ರಶ್ನೆ. ನೆಕ್ಸ್ಟ್ ಅಧ್ಯಾಯ 4 ಆದಾಯ ಮತ್ತು ಉದ್ಯೋಗದ ನಿರ್ಧಾರ. ಮೊದಲನೇದಾಗಿ ಈ ಅಧ್ಯಾಯದಿಂದ ಸುಮಾರು 8 ಅಂಕಗಳು ಬರ್ತವೆ. ಅದರಲ್ಲಿ 1 ಅಂಕದ ಪ್ರಶ್ನೆ 2 ಬರುತ್ತೆ, ಪ್ಲಸ್ 2 ಅಂಕದ ಪ್ರಶ್ನೆ 1 ಬರುತ್ತೆ, ಕೊನೆಯದಾಗಿ 4 ಅಂಕದ ಪ್ರಶ್ನೆ 1 ಬರುತ್ತೆ. ಈ ಅಧ್ಯಾಯದಿಂದ ಬರುವಂಥದ್ದು 4 ಅಂಕದ ಪ್ರಶ್ನೆ ಆಲ್ರೆಡಿ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 5ನೇ ಪಾಠದಲ್ಲಿ ಬರುವಂತಹದ್ದು ಒಟ್ಟಾರೆಯಾಗಿ 9 ಅಂಕ. ಈ 9 ಅಂಕ ಯಾವುವು ಅಂತಲೂ ಸಹ ಹೇಳಿದ್ದೀನಿ. 1 MCQ ಪ್ರಶ್ನೆ, ಪ್ಲಸ್ 2 ಅಂಕದ ಪ್ರಶ್ನೆ, ಕೊನೆಯದಾಗಿ 4 ಅಂಕದ ಪ್ರಶ್ನೆ 1 ಬರುತ್ತೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಚಾರ್ಟ್ ಅಂದರೆ ಮುಂಗಡ ಪತ್ರ ಆಗಿರ್ಬೋದು, ಅಥವಾ ಇನ್ನೂ 2 ಕಾಯ್ದೆ ಅಂದರೆ ಆ ಚಾರ್ಟ್ ಆಗಿರ್ಬೋದು, ಖಂಡಿತವಾಗ್ಲೂ ಚಾರ್ಟ್ ಬರುತ್ತೆ. ನೆಕ್ಸ್ಟ್ ಕೊನೆಯ ಅಧ್ಯಾಯ ಬಂದುಬಿಟ್ಟು ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ. ಒಟ್ಟಾರೆಯಾಗಿ 12 ಅಂಕಗಳು ಬರ್ತವೆ. 2 1 ಅಂಕದ ಪ್ರಶ್ನೆ. ಈ ಅಧ್ಯಾಯದಲ್ಲಿ ಯಾವುದೇ ಕಾರಣಕ್ಕೂ 2 ಅಂಕದ ಪ್ರಶ್ನೆ ಓದೋಕೆ ಹೋಗಬೇಡಿ. 1 4 ಅಂಕದ ಪ್ರಶ್ನೆ, 1 6 ಅಂಕದ ಪ್ರಶ್ನೆ. ಮತ್ತು ಈ ಅಧ್ಯಾಯದಲ್ಲಿ 6 ಅಂಕದ ಪ್ರಶ್ನೆಯೂ ಸಹ ಓದಬೇಡಿ. ಯಾಕಂದರೆ ಮುಖ್ಯವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರುವಂತಹ 2ನೇ ಅಧ್ಯಾಯ ಪ್ಲಸ್ ಸಮಗ್ರ ಅರ್ಥಶಾಸ್ತ್ರದಲ್ಲಿರುವಂತಹ 2ನೇ ಅಧ್ಯಾಯದಲ್ಲಿ 6 ಅಂಕದ ಪ್ರಶ್ನೆಯನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರುವಂತಹ 3ನೇ ಅಧ್ಯಾಯದ 6 ಅಂಕದ ಪ್ರಶ್ನೆ. ಈ 3 ಅಧ್ಯಾಯಗಳಲ್ಲಿರುವಂತಹ 6 ಅಂಕದ ಪ್ರಶ್ನೆ ತುಂಬ ಪರ್ಫೆಕ್ಟಾಗಿ ನೆಕ್ಸ್ಟ್ ಹಂಗೆ ಓದಬೇಕು ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ 3ನೇ ಅಧ್ಯಾಯದ 6 ಅಂಕದ ಪ್ರಶ್ನೆನ ಓದಿ. ಇಲ್ಲಿಗೆ ಸಂಪೂರ್ಣವಾಗಿ ಮುಕ್ತಾಯ ಆಗ್ತದೆ. ಹೆಚ್ಚುವರಿ ಪ್ರಶ್ನೆಗಳನ್ನ ಓದೋಕೆ ಹೋಗಬೇಡಿ. ಯಾಕಂದರೆ ಬ್ಲೂ ಪ್ರಿಂಟನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ 1 ಅಂಕದ ಪ್ರಶ್ನೆಯೂ ಸಹ ಹೊರಗಡೆಯಿಂದ ಬರಲ್ಲ. ಆದ್ದರಿಂದ ಬ್ಲೂ ಪ್ರಿಂಟನ್ನೇ ತುಂಬ ಕಾನ್ಸಂಟ್ರೇಷನ್ ಮಾಡಿ. ಇಲ್ಲಿಗೆ ಸೆಕೆಂಡ್ PUC ಅರ್ಥಶಾಸ್ತ್ರ ವಿಷಯದ ಬ್ಲೂ ಪ್ರಿಂಟ್ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.